ಓಕೆ, ನಾವು ಆಗಲೇ ಲಾಂಜಿಟ್ಯೂಡ್ಸ್ ಏನಂತ ತಿಳ್ಕೊಂಡಿದ್ವಿ. ಇಟ್ ಈಸ್ ಇಮ್ಯಾಜಿನರಿ ಲೈನ್ಸ್ ಪಾಸಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಮತ್ತು ನಾವು ಇನ್ನೊಂದು ಹೇಳಿದೆ ರಿಲೇಷನ್ಶಿಪ್ಪು, ಲ್ಯಾಟಿಟ್ಯೂಡ್ಸ್ ಮತ್ತು ಲ್ಯಾಟಿಟ್ಯೂಡ್ಸ್ ಯಾಕೆ ಮೇಯ್ನಾಗಿ ಯೂಸ್ ಆಗ್ತಿತ್ತು ಟು ಡಿಟರ್ಮೈನ್ ದಿ ಹೀಟ್ ಝೋನ್ಸ್. ಅದೇ ಥರ ನಮಗೆ ಲಾಂಜಿಟ್ಯೂಡ್ಸ್ ಕೂಡ ಯಾಕೆ ಇಂಪಾರ್ಟೆಂಟ್ ಅಂದರೆ ಲಾಂಜಿಟ್ಯೂಡ್ಸ್ ಮತ್ತು ಟೈಮ್ಗೂ ಕೂಡ ಅದೇ ಥರ ರಿಲೇಷನ್ಶಿಪ್ ಇದೆ. ಓಕೆ ಓಕೆ, ಜಸ್ಟ್ ಟೆಲ್ ಮೀ, ಹೇಳಿ ನನಗೆ, ನೀವು ಈಗ ಯಾರಾದರೂ ನಿಮಗೆ ಬಂದು ಟೈಮ್ ಕೇಳಿದ್ರೆ ಏನು ಮಾಡ್ತೀರಾ? ಸ್ಮಾರ್ಟ್ ವಾಚಸ್ ಇರುತ್ತೆ ಅಥವಾ ಮೊಬೈಲ್ ಫೋನ್ಸ್ ಇರುತ್ತೆ, ಅದನ್ನು ನೋಡ್ಕೊಂಡು ಹೇಳಿಬಿಡ್ತೀರಾ. ಇನ್ ಕೇಸ್ ನೀವು ಆಚೆ ಇದ್ದರೆ, ಮನೇಲಿದ್ದರೆ ಏನು ಮಾಡ್ತೀರಾ? ಯೂಶಲಿ ಕ್ಲಾಕ್ ನೋಡ್ಬಿಟ್ಟು ಹೇಳ್ತೀರಾ. ಓಕೆ, ನಮ್ಮ ಕ್ಲಾಕ್ ಇನ್ವೆನ್ಷನ್ ಮುಂಚೆನೂ ಪೀಪಲ್ ಹೆಂಗೆ ಟೈಮ್ನ ಡಿಟರ್ಮೈನ್ ಮಾಡ್ತಿದ್ರು ಅಥವಾ ಟೈಮ್ ಹೆಂಗೆ ತಿಳ್ಕೊತಿದ್ರು, ಅದು ಹೆಂಗೆ ಅಂದರೆ, ಡು ಯು ನೋ ಹೌ ದ ಟೈಮ್ ವಾಸ್ ಮೆಷರ್ಡ್ ಬಿಫೋರ್ ದಿ ಇನ್ವೆನ್ಷನ್ ಆಫ್ ಕ್ಲಾಕ್? ಕ್ಲಾಕ್ಗೆ ಇನ್ವೆನ್ಷನ್ ಮುಂಚೆ ಹೆಂಗೆ ಡಿಟರ್ಮೈನ್ ಮಾಡ್ತಿದ್ರು? ಅದು ಬೈ ದ ಮೂವ್ಮೆಂಟ್ ಆಫ್ ದಿ ಅರ್ತ್, ಮೂನ್ ಮತ್ತು ಸನ್. ಯೂಶಲಿ ನಮಗೆ ಗೊತ್ತು, ದ ಮೇನ್ ಪಾರ್ಟ್ ಇಸ್ ಪ್ಲೇಡ್ ಬೈ ದಿ ಸನ್. ಸನ್ನೇ ತಾನೇ ಮುಖ್ಯವಾಗಿ ನಮಗೆ ಟೈಮ್ನ ಡಿಟರ್ಮೈನ್ ಮಾಡೋಕ್ಕೆ ಹೇಳ್ಕೊಡೋದು. ಬಿಕಾಸ್ ಸನ್ರೈಸ್ ಆದರೆ ಡೇ ಅಂತ ಕರಿತೀವಿ, ಸನ್ಸೆಟ್ ಆದಮೇಲೆ ನೈಟ್ ಅಂತ ಕರಿತೀವಿ. ಸೊ ಸನ್ ಪ್ಲೇಸ್ ಅ ಮೇಜರ್ ರೋಲ್. ಅದು ಯಾವ ಥರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಯೂಶಲಿ ಏನಾಗುತ್ತೆ, ನಾನು ಹೇಳಿದೆ, ದ ಅರ್ತ್ ಇಸ್ ಆಲ್ವೇಸ್ ಇನ್ ಮೋಷನ್ ಅಲ್ವಾ? ಅದು ಯಾವಾಗಲೂ ಸನ್ ಸುತ್ತ ರೆವಲ್ಯೂಷನಲ್ಲಿ ಇರುತ್ತೆ ಮತ್ತು ಅದನ್ನು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಸನ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸನ್ ಯಾವಾಗಲೂ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಸಿ, ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ಇಟ್ ಕೀಪ್ಸ್ ರೊಟೇಟಿಂಗ್ ಲೈಕ್ ದಿಸ್. ಈ ಥರನೇ ರೊಟೇಷನ್ ಆಗ್ತಾ ಇರುತ್ತೆ ಸನ್. ರೊಟೇಷನ್ ಆಗೋದ್ರ ಜೊತೆಗೆ ನಾನು ಸನ್ ಅಂತ ತಿಳ್ಕೊಂಡ್ರೆ ಈ ಥರ ರೊಟೇಟ್ ಆಗ್ತಾ 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 ನನ್ನ ಸುತ್ತಾ ಬರುತ್ತೆ. ಸಿ, ಹಿಂಗೆ ಸುತ್ತಕೊಂಡು ಅದನ್ನು ರೊಟೇಟ್ ಆಗ್ತಾ ಇರುತ್ತೆ, ಪ್ಲಸ್ ನನ್ನ ಸುತ್ತಾ ಇರುತ್ತೆ. ಸೊ ಸನ್ ಆಲ್ವೇಸ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್ ದಿಸ್ ವೇ. ಈ ಥರ ರೊಟೇಷನಲ್ಲಿರುತ್ತೆ. ಓಕೆ, ದೆನ್ ನಾನು ನಿಮಗೆ ಹೇಳಿದೆ ಏನು ಅಂತ. ಸೊ ಯೂಸಿಂಗ್ ದಿಸ್ ರೊಟೇಷನ್ ಆಫ್ ದಿ ಅರ್ತ್ ಕ್ಲಾಕ್ ಇನ್ವೆಂಟ್ ಮಾಡಿದ್ರು. ಹೆಂಗೆ ತಿಳ್ಕೊತಿದ್ರು ಟೈಮ್ ಎಷ್ಟು ಅಂತ. ಸೊ ಯೂಶ್ವಲಿ ಏನಾಗುತ್ತೆ, ನಮಗೆ ಶ್ಯಾಡೋಸ್ ಯಾವಾಗ ಕಾಸ್ಟ್ ಆಗುತ್ತೆ ಗೊತ್ತಾ? ಈ ಮೂಮೆಂಟ್ ಆಫ್ ದಿ ಅರ್ತ್, ಮೂನ್ ಮತ್ತು ಸನ್ನಿಂದ ಶ್ಯಾಡೋಸ್ ಕಾಸ್ಟ್ ಆಗುತ್ತೆ. ಹೇಗೆ? ಎಕ್ಸಾಕ್ಟ್ಲಿ 12 o'clock ಇನ್ ದ ಆಫ್ಟರ್ನೂನ್, ಮಧ್ಯಾಹ್ನ ಟೈಮು ಶ್ಯಾಡೋ ಎಲ್ಲಾದರೂ ಬೀಳುತ್ತಾ ನೋಡಿರ್ತೀರಲ್ಲ, ಬಿಕಾಸ್ ಆಫ್ ದಿ ವರ್ಟಿಕಲ್ ರೇಸ್ ಆಫ್ ದ ಸನ್ ರೇಸ್ ತುಂಬ ಶಾರ್ಟ್ ಇರೋದ್ರಿಂದ ಶ್ಯಾಡೋಸ್ ಬರಲ್ಲ. ವೆರಾಸ್ ಇನ್ ದಿ ಮಾರ್ನಿಂಗ್ಸ್ ಮತ್ತು ನೈಟ್ಸ್ ಏನಾಗುತ್ತೆ, ಶ್ಯಾಡೋಸ್ ಜಾಸ್ತಿ ಇರತ್ತೆ. ಬಿಕಾಸ್ ಸನ್ ರೇಸ್ ಡಿಮ್ ಇರೋದ್ರಿಂದ ಶ್ಯಾಡೋ ಕ್ಯಾಸ್ಟ್ ಆಗೋದು ನಮಗೆ ಕ್ಲಿಯರ್ ಆಗಿರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ಇದರ ಕ್ಲಾಕ್ ಇದ್ರೆ ಇದು ಎಕ್ಸಾಕ್ಟ್ 12 o'clock, ಶ್ಯಾಡೋ ಕಡಿಮೆ ಇರುತ್ತೆ. ವೆರಾಸ್ ಇನ್ ದ ಮಾರ್ನಿಂಗ್ಸ್ ಶ್ಯಾಡೋಸ್ ಉದ್ದ ಕಾಸ್ಟ್ ಆಗ್ತಾ ಇರುತ್ತೆ, ನೈಟ್ ಟೈಮ್ ಅದಕ್ಕಿಂತ ಉದ್ದ ಕಾಸ್ಟ್ ಆಗುತ್ತೆ. ಸೊ ನಮಗೆ ಗೊತ್ತು 12 hours ಡೇ, 12 hours ನೈಟ್ ಅಂತ. ಸೊ ವಿತ್ ದ ಹೆಲ್ಪ್ ಆಫ್ ಶ್ಯಾಡೋಸ್ ನಾವು ಆಗ ಟೈಮ್ ಎಷ್ಟು ಅಂತ ಡಿಟರ್ಮೈನ್ ಮಾಡ್ತಾ ಇದ್ರು. ಯಾವಾಗ ಶ್ಯಾಡೋ ಕಾಸ್ಟ್ ಆಗ್ತಾ ಇರಲಿಲ್ಲೋ ಎಕ್ಸಾಕ್ಟ್ 12 o'clock ಇನ್ ದಿ ನೂನ್ ಅಂತ ಕರೀತಿದ್ರು. ಶ್ಯಾಡೋಸ್ ಕ್ಯಾಸ್ಟ್ ಆಗುವಾಗ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡಿಕೊಂಡು ಈಗ ಬೆಳಗಾಗಿದೆ, ಸನ್ಸೆಟ್ ಆದಮೇಲೆ ನೈಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರಿಗೆ ಎಕ್ಸಾಕ್ಟ್ ಟೈಮ್ ಹೇಳಕ್ಕೆ ಆಗ್ತಿರ್ಲಿಲ್ಲ. ಸೊ ಆಮೇಲೆ ಇನ್ವೆನ್ಷನ್ಸ್ ನಡೀತಾ ವಿತ್ ದಿ ಹೆಲ್ಪ್ ಆಫ್ ದಿಸ್ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್ ಹಂಗೆ ಟೈಮ್ನ ಕೂಡ ಇನ್ವೆಂಟ್ ಮಾಡ್ತಾ ಹೋದ್ರು. ಓಕೆ, ಸೊ ಹೇಳ್ತಾ ಇದ್ದಾರೆ ಅರ್ತ್ ರೊಟೇಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀವಿ. ಸೊ ಯಾವಾಗಲೂ ನೀವೊಂದು ತಿಳ್ಕೊಳ್ಬೇಕು, ಸನ್ ಆಲ್ವೇಸ್ ರೈಸಸ್ ಟು ದಿ ಈಸ್ಟ್ ಆಫ್ ಅರ್ತ್. ಸೊ ಸನ್ ಯಾವಾಗಲೂ ಈಸ್ಟಲ್ಲೇ ರೈಸ್ ಆಗುತ್ತೆ. ಸೊ ಇದು ನಮ್ಮ ಸನ್ ಅಂತ ತಿಳ್ಕೊಳ್ಳೋಣ. ಸೊ ಏನಾಗ್ತಿರುತ್ತೆ, ನಮ್ಮ ಅರ್ತ್ಗೆ ಸನ್ಲೈಟ್ ಈ ಥರ ಬೀಳ್ತಾ ಹೋಗುತ್ತೆ. ಸನ್ ರೊಟೇಟ್ ಆಗ್ತಾ ಇರುತ್ತೆ, ಅರ್ತ್ ರೊಟೇಟ್ ಆಗ್ತಾ ಇರುತ್ತೆ, ಮತ್ತು ಸನ್ಲೈಟ್ ಈ ಥರ ಒಂದೊಂದೇ ಪ್ಲೇಸಸ್ಗೆ ಬೀಳ್ತಾ ಇರುತ್ತೆ. ಸೊ ಏನಾಗುತ್ತೆ, ಸನ್ಗೆ ಆಪೋಸಿಟ್ ಯಾವ ಸರ್ಫೇಸ್ ಇದೆಯೋ ಅರ್ತ್ದು, ಈ ಪಾರ್ಟ್ಗೆ ಡೇ ಇರುತ್ತೆ ಮತ್ತು ಅದ್ರ ಆಪೋಸಿಟ್ಗೆ ನೈಟ್. ಸೊ ಹಂಗೆ ರೊಟೇಟ್ ಆಗ್ತಾ ಆಗ್ತಾ ಒಂದೊಂದೇ ಪ್ಲೇಸಸ್ಗೆ ಸನ್ಲೈಟ್ ಆಗ್ತಾ ಇರುತ್ತೆ. ನೋಡಿ, ಈಗ ಯಾವುದು ಹಿಂದೆ ಇತ್ತಲ್ಲ ಅದು ಮುಂದೆ ಬಂತು, ಮತ್ತು ಯಾವ್ದು ಮುಂದೆ ಇತ್ತು ಅದು ಹಿಂದೆ ಹೋಯ್ತು. ಸೊ ಈಗ ಇದಕ್ಕೆ ಬೆಳಕಿರುತ್ತೆ ಮಾರ್ನಿಂಗ್ಸ್ ಆ್ಯಂಡ್ ಇದಕ್ಕೆ ನೈಟ್. ಹಂಗೆ ರೊಟೇಷನ್ ಆಗ್ತಾ ಆಗ್ತಾ ಒಂದೊಂದೇ ಪ್ಲೇಸಸ್ಗೆ ಸನ್ಲೈಟ್ ಬೀಳ್ತಾ ಹೋಗುತ್ತೆ. ಸೊ
ನೆಕ್ಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಪ್ಲೇಸಸ್ ಈಸ್ಟ್ ಆಫ್ ಗ್ರೀನ್ವಿಚ್ ವಿಲ್ ಬಿ ಅಹೆಡ್ ಆಫ್ ಗ್ರೀನ್ವಿಚ್ ಟೈಮ್ ಆ್ಯಂಡ್ ದೋಸ್ ವೆಸ್ಟ್ ವಿಲ್ ಬಿ ಬಿಹೈಂಡ್ ಇಟ್. ನಾನು ನಿಮಗೆ ಆಗಲೇ ಇಂಪಾರ್ಟೆನ್ಸ್ ಆಫ್ ಪ್ರೈಮ್ ಮೆರಿಡಿಯನ್ ಯಾಕೆ ಅಂತ ಹೇಳಿ, ಪ್ರೈಮ್ ಮೆರಿಡಿಯನ್ ಒಂದು ಲೈನ್ ಆಫ್ ರೆಫರೆನ್ಸ್ ಯಾಕೆ ಬೇಕು ಲಾಂಜಿಟ್ಯೂಡ್ಸ್ ಅಲ್ಲಿ ಅಂತ ನಾನು ಹೇಳಿದ್ನಲ್ಲ. ಈಗ ಅದ್ರದ್ದು ಇಂಪಾರ್ಟೆನ್ಸ್ ಇಲ್ಲಿ ಪ್ಲೇ ನೋಡಿ, ಇಲ್ಲಿ ರೋಲ್ ಪ್ಲೇ ಆಗ್ತದೆ. ಸೊ ಇದು ಪ್ರೈಮ್ ಮೆರಿಡಿಯನ್ ಅಲ್ವಾ, 0 ಡಿಗ್ರಿ ಇತ್ತು. ಸೊ ಇಲ್ಲಿ ನೋಡ್ತಾ ಹೋದು ಅಂದರೆ ಎಕ್ಸಾಕ್ಟಾಗಿ ಓಕೆ ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್ ಓಕೆ, ಇದು ನಮ್ಮದು ಪ್ರೈಮ್ ಮೆರಿಡಿಯನ್. ಓಕೆ, ಈ ಲೈನ್ ಏನಿದೆ ಅಲ್ಲ ಇದು ಪ್ರೈಮ್ ಮೆರಿಡಿಯನ್. ಸೊ ಇದೇನು ಹೇಳ್ತಾ ಇದೆ, ಈ ಪ್ಲೇಸಸ್ ಈಸ್ಟ್ ಆಫ್ ಗ್ರೀನ್ವಿಚ್ ಅಥವಾ ಗ್ರೀನ್ವಿಚ್, ಪ್ರೈಮ್ ಮೆರಿಡಿಯನ್ ಎಲ್ಲ ಹೋಗ್ತಾ ಇದೆ, ಗ್ರೀನ್ವಿಚ್ ಮೇಲೆ ಹೋಗ್ತಾ ಇದೆ. ಪ್ಲೇಸಸ್ ಈಸ್ಟ್ ಆಫ್ ಗ್ರೀನ್ವಿಚ್ ಮತ್ತು ಇದು ಪ್ಲೇಸಸ್ ವೆಸ್ಟ್ ಆಫ್ ಗ್ರೀನ್ವಿಚ್. ಪ್ಲೇಸಸ್ ಈಸ್ಟ್ ಆಫ್ ಗ್ರೀನ್ವಿಚ್ ವಿಲ್ ಬಿ ಅಹೆಡ್ ಆಫ್ ಗ್ರೀನ್ವಿಚ್ ಟೈಮ್. ಕರೆಕ್ಟ್ ಅಲ್ವಾ? ನಾವೀಗ ಈ ಥರ ಪ್ಲೇಸ್ ಮಾಡಿದ್ವಿ ಅಂದರೆ ಸನ್ ರೈಸ್ ಫಸ್ಟು ಈ ಪಾರ್ಟ್ನ ಗ್ರೀನ್ವಿಚ್ಗಿಂತ ಮುಂಚೆ ಈ ಪಾರ್ಟ್ಗೆ ಸನ್ ರೈಸ್ ಬೀಳ್ತಾ ಇರೋದ್ರಿಂದ ಇದಕ್ಕೆ ಬೇಗ ಬೆಳಕಾಗ್ತಿದೆ ನೋಡಿ. ಹಿಂಗೆ ಸುತ್ತುತ್ತಾ ಒಂದೊಂದಾಗಿ ಸುತ್ತುತ್ತಾ ಈಗ ಒಂದೊಂದೇ ಪ್ಲೇಸಸ್ಗೆ ಬೆಳಕು ಬರ್ತಾ ಹೋಗುತ್ತೆ. ಸೊ ಈ ಪ್ಲೇಸಸ್ ಏನಿದೆ ಗ್ರೀನ್ವಿಚ್ಗಿಂತ ಮುಂಚೆ ಅದಕ್ಕೆ ಗ್ರೀನ್ವಿಚ್ಗಿಂತ ಬೇಗ ಬೆಳಕಾಗತ್ತೆ, ಆಮೇಲೆ ಗ್ರೀನ್ವಿಚ್ಗೆ ಬೆಳಕಾಗತ್ತೆ, ಆಮೇಲೆ ಈ ಪ್ಲೇಸಸ್ಗೆಲ್ಲ. ಸೊ ಇದು ಬೆಳಕಾಗಕ್ಕಿಂತ ಮುಂಚೆ ಈ ಪ್ಲೇಸಸ್ ಏನಿರುತ್ತೆ ಕತ್ಲೆಯಲ್ಲಿರತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸಿ, ರೊಟೇಷನ್ ಆಗ್ತಾ ಆಗ್ತಾ ಒಂದೊಂದೇ ಪ್ಲೇಸಸ್ಗೆ ಬೆಳಕು ಬರ್ತಾ ಇರುತ್ತೆ. ಅಕಸ್ಮಾತ್ ಗ್ರೀನ್ವಿಚ್ ಇಲ್ಲಿ ಬಂದರೆ, ಗ್ರೀನ್ವಿಚ್ ಇಲ್ಲಿದೆ, ಸೊ ಗ್ರೀನ್ವಿಚ್ಗೆ ಆಪೋಸಿಟ್ ಇರೋದ್ರೆ ಇವಾಗ ಡೇ ಇರುತ್ತೆ, ಗ್ರೀನ್ವಿಚ್ ನೈಟಲ್ಲಿದೆ. ಕರೆಕ್ಟ್ ಅಲ್ವಾ? ಸೊ ಗ್ರೀನ್ವಿಚ್ಗೆ ಆಪೋಸಿಟ್ ಯಾವ ಲೈನ್ ಹೋಗ್ತಾ ಇದೆ ಅಲ್ವಾ ಅದೂ 0 ಡಿಗ್ರಿನೇ, ಅದನ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಡೇಟ್ ಲೈನು ಏನಕ್ಕೆ ಹೆಲ್ಪ್ಫುಲ್ಲು? ಡಿಟರ್ಮೈನಿಂಗ್ ಡೇ ಮತ್ತು ನೈಟ್. ಈಗ ಈ ಕಡೆ ಫುಲ್ಲು ಡೇ ಇದೆ, ಈ ಕಡೆ ಫುಲ್ಲು ನೈಟ್ ಇದೆ. ಸನ್ರೈಸ್ ಯಾವ ಕಡೆ ಬೀಳುತ್ತೋ ಅದು ಡೇ, ಸನ್ರೈಸ್ ಯಾವ ಕಡೆ ಬಿಡಲ್ವೋ ಅದು ನೈಟ್ ನೋಡಿ. ಸೊ ಗ್ರೀನ್ವಿಚ್ ಅಲ್ಲಿ ಇವಾಗ ನೈಟ್. ಗ್ರೀನ್ವಿಚ್ ಮುಂಚೆ ಯಾವ್ಯಾವ ಪ್ಲೇಸಸ್ ಇದೆ ಈಗ ಈ ಸೈಡು? ಇದು ಆಫ್ರಿಕಾ. ಸೊ ಆಫ್ರಿಕಾಗೆ ಈಗ ಬೆಳಕಿದೆ, ಯುನೈಟೆಡ್ ಸ್ಟೇಟ್ಸ್ಗೆ ಕತ್ಲೆ ಇದೆ. ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಬೆಳಕು ಹಾಕ್ಬಿಟ್ಟು ಈಗ ಈವ್ನಿಂಗ್ ಕಡೆ ಬರ್ತಾ ಇದ್ದೀವಿ. ಸೊ ಹಂಗೆ ರೈಸ್ ಇಲ್ಲೆಲ್ಲ ಸನ್ ರೈಸ್ ಆಗ್ತಾ ಹೋಗುತ್ತೆ. ಈಗ ನಾನು ಹೇಳಿದೆ ನಿಮಗೆ ಸನ್ ಯಾವಾಗಲೂ ಕಾನ್ಸ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್. ಸನ್ ಯಾವಾಗಲೂ ಅಲ್ಲೇ ಇರುತ್ತೆ. ಬಟ್ ವಾಟ್ ಮೇಕ್ಸ್ ಡೇ ಆ್ಯಂಡ್ ನೈಟ್ ಇಸ್ ದಿ ರೊಟೇಷನ್ ಆಫ್ ದಿ ಅರ್ತ್. ಅರ್ತ್ ರೊಟೇಟ್ ಆಗೋದ್ರಿಂದ ನಮಗೆ ಡೇ ಮತ್ತು ನೈಟ್ ಸಿಗುತ್ತೆ ನೋಡಿ. ಈಗ ಗ್ರೀನ್ವಿಚ್ ಟೈಮಲ್ಲಿ ಯಾವಾಗ್ಲೂ ಈಗ ಬೆಳಕು ಆಗ್ತಾ ಹೋಗುತ್ತೆ. ಒಂದು ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕು, ಈಸ್ಟ್ ಇರೋದ್ರಿಂದ ನಮಗೆ ಫುಲ್ ಈಸ್ಟ್ ಅಲ್ಲಿ ಯಾವುದಿರುತ್ತೆ ಅಂದರೆ ಜಪಾನ್. ಈಸ್ಟಲ್ಲಿ ಯಾವಾಗಲೂ ನಮಗೆ ಜಪಾನ್ ಇರೋದ್ರಿಂದ ಒಂದು ಪ್ರೊವರ್ಬ್ ಇದೆ, ಸನ್ ನೆವರ್ ಸೆಟ್ಸ್ ಇನ್ ಜಪಾನ್ ಅಂತ. ಬಿಕಾಸ್ ಯಾವಾಗಲೂ ಎಲ್ರಿಗಿಂತ ಫುಲ್ ವರ್ಲ್ಡ್ಗಿಂತ ಮುಂಚೆನೆ ಜಪಾನಲ್ಲೇ ಫಸ್ಟ್ ಸನ್ರೈಸ್ ಆಗೋದು, ಅಥವಾ ಸನ್ ಎಂತ ಹೇಳ್ಬೋದು ನೀವು, ಜಪಾನ್ನ ಪ್ಲೇಸ್ ಆಫ್ ಸನ್ರೈಸ್ ಅಂತ ಕರಿಬೋದು ಆನ್ ದಿ ಅರ್ತ್. ಯಾವಾಗ್ಲೂ ಜಪಾನಲ್ಲಿ ನೋಡಿ, ಜಪಾನು ಯಾವಾಗಲೂ ಈಸ್ಟಿಂದ ಆಮೇಲೆ ಮಿಕ್ಕಿದ ಪ್ಲೇಸಸ್ಗೆ ಬೆಳಕು ಬರೋದ್ರಿಂದ ಜಪಾನ್ ಅಂದೆ ಲ್ಯಾಂಡ್ ಆಫ್ ಸನ್ರೈಸ್ ಅಂತ ಕರೀತಾರೆ. ಓಕೆ, ಫಸ್ಟ್ ಜಪಾನ್ಗೆ ಬೆಳಕಾಗುತ್ತೆ, ಆಮೇಲೆ ಮಿಕ್ಕಿದ ಕಂಟ್ರೀಸ್ಗೆ ಬೆಳಕಾಗ್ತಾ ಬರುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಪ್ಲೇಸಸ್ ಈಸ್ಟ್ ಆಫ್ ಗ್ರೀನ್ವಿಚ್. ಸೊ ಈಗ ನಾವು ಇದನ್ನು ಗ್ರೀನ್ವಿಚ್ ಅಂತ ಕರ್ಕೊಂಡು ಪ್ರೈಮ್ ಮೆರಿಡಿಯನ್ನು. ಸೊ ಈಸ್ಟ್ ಪ್ಲೇಸಲ್ಲಿ ಏನೇನಿರುತ್ತೋ ಈ ಪ್ಲೇಸಸ್ಸಲ್ಲಿ ಬೇಗ ಬೆಳಕಾಗುತ್ತೆ. ಸನ್ರೈಸ್ ಇಸ್ ಅರ್ಲಿ ಹಿಯರ್. ಆಮೇಲೆ ಹಿಂಗೆ ರೊಟೇಟ್ ಆಗ್ತಾ 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 ಈ ಪ್ಲೇಸಸ್ಗೆ ಒಂದೊಂದಾಗಿ ಬೆಳಕು ಬರ್ತಾ ಹೋಗುತ್ತೆ. ಸೊ ಈಗ ನಿಮಗೆ ಗೊತ್ತಾಯ್ತು ಅಲ್ವಾ ಲಾಂಜಿಟ್ಯೂಡ್ಸ್ ಯಾಕೆ ಇಂಪಾರ್ಟೆಂಟು ಅಂದರೆ ಟು ಡಿಟರ್ಮೈನ್ ದಿ ಟೈಮ್. ರಿಲೇಶನ್ಶಿಪ್ ಬಿಟ್ವೀನ್ ಲಾಂಜಿಟ್ಯೂಡ್ ಆ್ಯಂಡ್ ಟೈಮ್ ಈಗ ಅರ್ಥ ಆಗಿರುತ್ತೆ ನಿಮಗೆ. ಮತ್ತು ಇಂಪಾರ್ಟೆನ್ಸ್ ಆಫ್ ಪ್ರೈಮ್ ಮೆರಿಡಿಯನ್ ಕೂಡ ಅರ್ಥ ಆಗಿರುತ್ತೆ. ಸೊ ಯಾವ್ದಾದ್ರು ಗ್ರೀನ್ವಿಚ್ಗಿಂತ ಈಸ್ಟ್ ಇದೆಯೋ ಅದು ನಮಗಿಂತ ಬೇಗ ಟೈಮ್. ಈಗ ನೀವು ಕೇಳಿರ್ತೀರ ನೀವು, ಈಗ ನಮಗೆ ಬೆಳಕಿದ್ರೆ ಅಮೆರಿಕಾಲೆಲ್ಲ ನೈಟ್ ಇರುತ್ತೆ. ಯಾಕೆ ಅಂದರೆ ಅವರು ನಮಗಿಂತ ಹಿಂದೆ ಇದ್ದಾರೆ. ಸೊ ನಮಗೆ ಸಂಜೆ ಆಗ್ತಾ ಆಗ್ತಾ ಅವ್ರಿಗೆ ಬೆಳಕು ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿ ರೊಟೇಷನ್ ಆಫ್ ದಿ ಅರ್ತ್. ಓಕೆ,
ಇದಿಷ್ಟು ಟೈಮ್ ಬಗ್ಗೆ ಆಗಿತ್ತು. ಸೊ ಈ ಟೈಮ್ ಕ್ಯಾಲ್ಕುಲೇಷನು ಇದು ಫುಲ್ ಮ್ಯಾಥಮ್ಯಾಟಿಕಲ್. ಕ್ಯಾಲ್ಕುಲೇಷನ್ ಆಫ್ ಟೈಮ್ ಇಸ್ ಮ್ಯಾಥಮ್ಯಾಟಿಕಲ್. ಅದು ಹೆಂಗೆ ಯಾಕೆ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇಷ್ಟು ಅರ್ಥ ಆಗಿದೆ. ಸೊ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಯಾವಾಗಲೂ ಹಿಂಗೆ ರೊಟೇಟ್ ಆಗೋದು. ಅರ್ತ್ ಫ್ರಮ್ ವೆಸ್ಟ್ ಟು ಈಸ್ಟ್ ಈ ಥರ ರೊಟೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ನಾವು ಲಾಂಜಿಟ್ಯೂಡ್ಸ್ ಅಂತ ಕರೆದಿದ್ವಿ. ಸೊ ಆ ಕಾಲದಲ್ಲಿ ಬಿಫೋರ್ ಇನ್ವೆನ್ಷನ್ ಆಫ್ ಕ್ಲಾಕ್, ದ ಮೂವ್ಮೆಂಟ್ ಆಫ್ ಅರ್ತ್, ಮೂನ್ ಆ್ಯಂಡ್ ಸನ್ ಯೂಸ್ ಟು ಪ್ಲೇ ದ ಮೇಜರ್ ರೋಲ್ ಇನ್ ಡಿಟರ್ಮೈನಿಂಗ್ ದಿ ಟೈಮ್, ಬಿಕಾಸ್ ಶ್ಯಾಡೋಸ್ ಕ್ಯಾಸ್ಟ್ ಆಗ್ತಾ ಇರ್ತಿತ್ತು. ದೆನ್ okay, places east of Greenwich will be ahead of Greenwich time and those west will be behind it. Greenwich ಗಿಂತ ಯಾವುದು ಈಸ್ಟಲ್ಲಿದೆ ಅದಕ್ಕೆಲ್ಲ ಬೇಗ ಸನ್ರೈಸ್ ಆಗ್ತಿತ್ತು. ಮತ್ತೆ ರೊಟೇಟ್ ಆಗ್ತಾ ಆಗ್ತಾ ಗ್ರೀನ್ವಿಚ್ ಬೆಳಕಾಗತ್ತೆ. ಮತ್ತೆ ಅದ್ರ ಆಪೋಸಿಟ್ ಯಾವ್ದು ಬರುತ್ತೋ ಅದಕ್ಕೆ ಕತ್ಲೆ ಆಗಿರತ್ತೆ. ಹಂಗೆ ಪುನಃ ಇಟ್ ಸೈಕಲ್ ಗೋಸ್ ಆನ್. ಡೇ ನೈಟ್ ಬರ್ತಾ ಹೋಗುತ್ತೆ. ಓಕೆ, ಈಗ ಬನ್ನಿ ನಾವು ಟೈಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಏನು ಹೇಳಿದೆ, ಅರ್ತ್ ರೊಟೇಷನ್ ಮಾಡೋಕ್ಕೆ ತನ್ನ ಆಕ್ಸಿಸ್ ಮೇಲೆ ತಾನು ಸುತ್ತಕ್ಕೆ ಈ ಥರ ಒಂದು ರೊಟೇಷನ್, ಸಪೋಸ್ ಇಲ್ಲಿರುತ್ತೆ, ಒಂದು ರೊಟೇಷನ್ ಈ ಥರ ಕಂಪ್ಲೀಟ್ ಮಾಡೋಕ್ಕೆ ಅರ್ತ್ ಎಷ್ಟು ಅವರ್ಸ್ ತೊಗೊಳುತ್ತೆ ನಮಗೆ ಗೊತ್ತು. ಇಟ್ ಟೇಕ್ಸ್ 24 hours ಟು ಕಂಪ್ಲೀಟ್ ಒನ್ ರೊಟೇಷನ್ ಆನ್ ಇಟ್ಸ್ ಆಕ್ಸಿಸ್. ಓಕೆ, ಸೊ 24 hours to complete one rotation. ನಮಗೆ ಗೊತ್ತು ಅರ್ತ್ ಎಷ್ಟು ಡಿಗ್ರಿ ಸುತ್ತಬೇಕು ಒನ್ ರೊಟೇಷನ್ ಕಂಪ್ಲೀಟ್ ಮಾಡೋಕ್ಕೆ. ಓಕೆ, ಗ್ರೀನ್ವಿಚ್ ಇಂದ ಈ ಕಡೆ 180 ಡಿಗ್ರೀಸ್ ಮತ್ತೆ ಗ್ರೀನ್ವಿಚ್ ಇಂದ ಈ ಕಡೆ 180 ಡಿಗ್ರೀಸ್. ಸೊ ಇಟ್ ಟೇಕ್ಸ್ 360 ಡಿಗ್ರೀಸ್. ಒನ್ ಫುಲ್ ಕಂಪ್ಲೀಟ್ ರೊಟೇಷನ್ 360 ಡಿಗ್ರೀಸ್ ಅಂತ ಹೇಳ್ಬೋದು. ಓಕೆ, so one complete rotation is to ಎಷ್ಟು ಡಿಗ್ರಿ ಸುತ್ತಬೇಕು ಅಂದರೆ ಒನ್ ಕಂಪ್ಲೀಟ್ ರೊಟೇಷನ್ ಮಾಡೋಕ್ಕೆ 360 ಡಿಗ್ರೀಸ್. ಓಕೆ, ಅದು ಯಾಕೆ ಅಂದರೆ ಇಲ್ಲಿ ಇದನ್ನ ನಾವು ಪ್ರೈಮ್ ಮೆರಿಡಿಯನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ 180 ಡಿಗ್ರೀಸ್ ಮತ್ತು ಈ ಕಡೆಯಿಂದ 180 ಡಿಗ್ರೀಸ್. ಸೊ ಈ ಥರ ಈ ಸುತ್ತಕ್ಕೆ 180 ಪ್ಲಸ್ 180 ವಿಚ್ ಇಸ್ 360 ಡಿಗ್ರೀಸ್ ತಾನು ಸುತ್ಕೊಳ್ಳೋಕ್ಕೆ. ಆಯಿತಾ, ನಾನು ಇದನ್ನು ಇದು ಗ್ಲೋಬ್ ಅಂದ್ಕೊಳ್ಳಿ. ನಾನು ಓಪನ್ ಮಾಡಿದ್ದೀನಿ. ಈಗ ಈ ಥರ ರೌಂಡ್ ಆಗಿರೋ ಗ್ಲೋಬ್ನ ಓಪನ್ ಮಾಡಿದ್ರೆ ಈ ಥರ ಸ್ಟ್ರೇಟಾಗಿ ಆಗುತ್ತೆ. ಸೊ ಮುಂದಿನ ಕ್ಲಾಸಸ್ ನೋಡೋಣ. ಓಕೆ, ಸೊ ಈ ಥರ 180 ಡಿಗ್ರೀಸ್ ಪ್ಲಸ್ 180 ಡಿಗ್ರೀಸ್ ಗಿವ್ಸ್ ಯು 360 ಡಿಗ್ರೀಸ್. ಆಯಿತಾ, ಸೊ ಒನ್ ಕಂಪ್ಲೀಟ್ ರೊಟೇಷನ್ ಎಷ್ಟಿದೆ 360 ಡಿಗ್ರೀಸ್. ಸೊ ನಾವು ತಿಳ್ಕೊಳ್ಳೋಣ ಅರ್ತ್ 1 hourಗೆ ಎಷ್ಟು ರೊಟೇಟ್ ಮಾಡ್ಬೋದು ಅಂತ. ಸೊ 1 hour 360 ಡಿಗ್ರೀಸ್ ಡಿವೈಡೆಡ್ ಬೈ 24 hours ಗಿವ್ಸ್ ಇಸ್ ಎಷ್ಟು ಕೊಡುತ್ತೆ, 15 ಡಿಗ್ರಿ ಕೊಡುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ತು ಅಂದರೆ, ಓಕೆ, 1 hour ಎಷ್ಟು ಮಿನಿಟ್ಸ್ ಇದೆ, 1 hour 60 minutes ಇದೆ ಅಲ್ವಾ. ಸೊ 60 minutes ಇರುತ್ತೆ. ಸೊ 60 ಡಿವೈಡೆಡ್ ಬೈ 15 ಡಿಗ್ರಿ ಮಾಡ್ತು ಅಂದರೆ ನಮಗೆ 4 minutes ಸಿಗುತ್ತೆ. ಇದು ಯಾವುದಕ್ಕೆ? ಸೊ 1 degree is equals to 4 minutes. ಓಕೆ, ಅರ್ಥ ಆಯಿತು ಅಲ್ವಾ? ಇದು ಫುಲ್ ಕ್ಯಾಲ್ಕುಲೇಷನ್ ನೀಟಾಗಿ ನೋಡ್ಕೊಳ್ಳಿ. ಅರ್ತ್ ಟೇಕ್ಸ್ 24 hours ಟು ಕಂಪ್ಲೀಟ್ ಒನ್ ರೊಟೇಷನ್. ಈಗ ಇದನ್ನ ಪ್ರೈಮ್ ಮೆರಿಡಿಯನ್ ಅನ್ಕೊಳ್ಳೋಣ. ಈಗ ಪ್ರೈಮ್ ಮೆರಿಡಿಯನಲ್ಲಿ ಬೆಳಗ್ಗೆ ಆಗಿದೆ, ಪುನಃ ಪ್ರೈಮ್ ಮೆರಿಡಿಯನಲ್ಲಿ ನಾಳೆ ಬೆಳಗ್ಗೆ ಆಗಬೇಕು ಅಂದರೆ ಒಂದು ಕಂಪ್ಲೀಟ್ ರೊಟೇಷನ್ ಆಗಬೇಕು ಅಲ್ವಾ. ಸೊ ಇಟ್ ಕಂಪ್ಲೀಟ್ಸ್ ಒನ್ ರೊಟೇಷನ್ ಮತ್ತು ಹಿಂಗೆ ಬರುತ್ತೆ. ಓಕೆ, ಸೊ 12 hours ನೈಟ್, 12 hours ಡೇ. ಸೊ ಇಟ್ ಟೇಕ್ಸ್ ಒನ್ ಕಂಪ್ಲೀಟ್ ರೊಟೇಷನ್ಗೆ 24 hours. ಸೊ ಈಗ ಪ್ರೈಮ್ ಮೆರಿಡಿಯನಲ್ಲಿ
ಬೆಳಕಿದ್ರೆ ಅದ್ರ ಎಕ್ಸಾಕ್ಟ್ ಆಪೋಸಿಟಲ್ಲಿರೋ ಪ್ಲೇಸಸ್ಗೆ ಏನಾಗಿರುತ್ತೆ, ನೈಟ್ ಆಗಿರುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ಥರ ರೊಟೇಟ್ ಮಾಡ್ತಾ 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 ಈಗ ನೈಟ್ ಆಗಿದೆ. ಪುನಃ ಬೆಳಗಾಗಬೇಕಂದ್ರೆ ಪುನಃ ರೊಟೇಟ್ ಮಾಡ್ತಾ ಮಾಡ್ತಾ ಹಿಂಗೆ ಬರಬೇಕು. ಓಕೆ, ಸೊ ಈಗ 24 hours ಆಯಿತು ಒನ್ ಕಂಪ್ಲೀಟ್ ರೊಟೇಷನ್ಗೆ. ಆಯಿತಾ? ನೆಕ್ಸ್ಟು ಒನ್ ಕಂಪ್ಲೀಟ್ ರೊಟೇಷನ್ಗೆ ಅರ್ತ್ ಎಷ್ಟು ಸುತ್ತಬೇಕು, ಎಷ್ಟು ಡಿಗ್ರಿ ಸುತ್ತಬೇಕು? ಫುಲ್ 360 ಡಿಗ್ರಿ ಸುತ್ತಬೇಕು. ನೋಡಿ ಈಗ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ, 5 ಡಿಗ್ರಿ, ಈ ಥರ 360 ಟೈಮ್ಸ್ ಈ ಥರ ಸುತ್ತಿದ್ರೆ ಒಂದು ರೊಟೇಷನ್ ಆಗತ್ತೆ. ಓಕೆ, ಸೊ ಅದಕ್ಕೆ 360 ಡಿಗ್ರೀಸ್ ಡಿವೈಡೆಡ್ ಬೈ 24. 360 ಡಿಗ್ರೀಸ್ ಸುತ್ತಕ್ಕೆ 24 hours ತಗೊಳ್ತಾ ಇದೆ. ಸೊ 1 ಅವರಲ್ಲಿ ಎಷ್ಟು ಸುತ್ತಬೋದು? 15 ಡಿಗ್ರೀಸ್ ಸುತ್ತಬೋದು 1 ಅವರಲ್ಲಿ. ಸೊ 1 ಅವರಲ್ಲಿ 1, 2, 3, 4 ಆ ಥರ 15 ಡಿಗ್ರೀಸ್ ಸುತ್ತಬೋದಂತೆ. ಸೊ 1 ಡಿಗ್ರಿ ಎಷ್ಟಾಗುತ್ತೆ? ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಗೊತ್ತು 1 ಡಿಗ್ರಿ ಈಸ್ ಈಕ್ವಲ್ಸ್ ಟು 16 minutes. ಸೊ 1 ಡಿಗ್ರಿ ಕಂಡುಹಿಡಿಯೋಕ್ಕೆ 1 ಡಿಗ್ರಿ ಈಸ್ ಈಕ್ವಲ್ಸ್ ಟು 60 minutes divided by 15 degrees gives us 4 degree per minute. Okay, ಅಂದ್ರೆ 4 minutes per degree. ಸೊ ಇದು ಸ್ಪೀಡ್ ಆಫ್ ದಿ ಅರ್ತ್. 1 ಡಿಗ್ರಿ ಸುತ್ತಕ್ಕೆ 4 minutes ತಗೊಳ್ತಾ ಇದೆ. ಇದು ಸ್ಪೀಡ್ ಆಫ್ ದಿ ಅರ್ತ್. ಓಕೆ, ಈಗ ನಾವು ವಿತ್ ದಿ ಹೆಲ್ಪ್ ಆಫ್ ದಿಸ್ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಮಾಡ್ಬೋದು? ಸಪೋಸ್ ಒಂದು ಪ್ಲೇಸ್ ತಗೊಳ್ಳೋಣ ನಾವು, ವಿಚ್ ಇಸ್ ಗ್ರೀನ್ವಿಚ್ ಮೆರಿಡಿಯನ್ ಇಂದ. ನಾನು ಹೇಳಿದೆ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್ ಅಲ್ವಾ? ವೆಸ್ಟ್ ಟು ಈಸ್ಟ್ ಈ ಥರ ರೊಟೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಪ್ಲೇಸಸ್ ವಿಚ್ ಆರ್ ಅಹೆಡ್ ಆಫ್ ಗ್ರೀನ್ವಿಚ್, ಅದು ಯಾವಾಗಲೂ ಗ್ರೀನ್ವಿಚ್ ಟೈಮ್ಗಿಂತ ಮುಂದೆ ಹೋಗಿರುತ್ತೆ. ವೆಸ್ಟ್ ಕಡೆ ಇರೋದು ಹಿಂದೆ ಉಳಿಯುತ್ತೆ ಅಂತ. ಸೊ ಸಪೋಸ್ ಈಗ ನಾವು ಯಾವುದೋ ಒಂದು ಪ್ಲೇಸ್ ತಗೊಳ್ಳೋಣ, ಗ್ರೀನ್ವಿಚ್ ಮೆರಿಡಿಯನ್ ಇಂದ ಅದು 30 ಡಿಗ್ರೀಸ್ ಮುಂದೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಗ್ರೀನ್ವಿಚ್ ಇದೆ, ಇಲ್ಲಿ 30 ಡಿಗ್ರೀಸ್ ಒಂದು ಪ್ಲೇಸ್ ಮುಂದೆ, 30 ಡಿಗ್ರೀಸಲ್ಲಿ ಒಂದು ಪ್ಲೇಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಪ್ಲೇಸು ಟೈಮ್ ತಿಳ್ಕೊಬೇಕು ನಾವು. ವಾಟ್ ಇಸ್ ದ ಟೈಮ್ ಅಟ್ ದಿಸ್ ಪ್ಲೇಸ್? ಸೊ ನಾವೇನು ಮಾಡ್ಬೋದು? ನಾನು ಹೇಳಿದೆ 1 ಡಿಗ್ರಿ ಈಸ್ ಈಕ್ವಲ್ಸ್ ಟು 4 minutes. ಸೊ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಹೌ ಮಚ್? ಏನಾಗುತ್ತೆ? ಈಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ? 30 ಡಿಗ್ರಿ ಇಂಟು 4 minutes ಗಿವ್ಸ್ ಅಸ್ ಎಷ್ಟು? 4 3s are 12. 120 minutes. 120 minutes ಅಂದರೆ ಎಷ್ಟು ಅವರ್ಸ್ ಆಗ್ಬೋದು? 2 hours. ಅದು ಗ್ರೀನ್ವಿಚ್ ಮೆರಿಡಿಯನ್ಗಿಂತ 30 ಡಿಗ್ರೀಸ್ ಮುಂದೆ ಇದ್ದರೆ ಅದು 2 hours ಆಗತ್ತೆ. ಸೊ ಈಗ ಎಕ್ಸಾಕ್ಟಾಗಿ ಗ್ರೀನ್ವಿಚ್ ಮೆರಿಡಿಯನ್ ಎಕ್ಸಾಕ್ಟ್ ಸನ್, ನೀವು ಸನ್ ಅಂದ್ಕೊಳ್ಳಿ. ಸೊ ಇದು ನಿಮ್ಮ ಕಡೆ ಇದೆ. ಸೊ ಸನ್ ಎಕ್ಸಾಕ್ಟ್ ಇದೆ, ಅದೇನು ಕರಿತೀವಿ ನಾವು? ವರ್ಟಿಕಲ್ ರೇಸ್ ಎಕ್ಸಾಕ್ಟಾಗಿ ಬೀಳ್ತದೆ ಸನ್ನನ್ನು, ಅದು 12 o'clock ಇನ್ ದಿ ಆಫ್ಟರ್ನೂನ್ ಅಂತ ಕರಿತೀವಿ. ಸೊ ಅದು 30 ಡಿಗ್ರೀಸ್ ಮುಂದೆ ಇದೆ ಒಂದು ಪ್ಲೇಸ್ ಅಂತ ತಿಳ್ಕೊಳ್ಳೋಣ. ಆ ಪ್ಲೇಸಲ್ಲಿ ಟೈಮ್ ಎಷ್ಟಿರುತ್ತೆ ಈಗ? ಸೊ 12 ಪ್ಲಸ್ 2 1 2 o'clock ಇರುತ್ತೆ. ಅರ್ಥ ಇತ್ತು ಅಲ್ವಾ? ಕ್ಲಾಕಲ್ಲಿ ನಮಗೆ ಬರೀ 12 hours ಮಾತ್ರ ಕಾಣಿಸೋದು. ಆಮೇಲೆ ಮುಂದೆ ಹೋದರೆ ಡೇ ಟೈಮಲ್ಲಿ ಅದು PM ಆಗುತ್ತೆ, ನೈಟ್ ಟೈಮಲ್ಲಿ AM ಆಗುತ್ತೆ. ಸೊ ಆಫ್ಟರ್ನೂನ್ 12 PM ಇರುತ್ತೆ. ನೆಕ್ಸ್ಟು ಅದಕ್ಕಿಂತ 30 ಡಿಗ್ರೀಸ್ ಮುಂದೆ ಇದ್ದರೆ ಅದರಲ್ಲಿ ಏನಾಗಿರುತ್ತೆ ಈಗ? 2 hours. ಇದು ಈಸ್ಟ್ ಅಲ್ವಾ? ಸೊ ಈಗ 2 o'clock 2 PM ಇರುತ್ತೆ. ಅಕಸ್ಮಾತ್ 30 ಡಿಗ್ರೀಸ್ ವೆಸ್ಟ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಸಬ್ಟ್ರಾಕ್ಟ್ ಮಾಡಬೇಕು. ಈಗ 12 o'clock ಇರುತ್ತೆ ಅಲ್ವಾ? 12 minus 2 10 AM ಆಗಿರುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಹಾಯ್ ಕಿಡ್ಸ್, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂ ಕಾಲ್. ನಾನು ಅಶ್ವಿನಿ ಅಂತ. ನಾವು ಲಾಸ್ಟ್ ವಿಡಿಯೋಲಿ ಏನು ಗ್ಲೋಬ್, ಲ್ಯಾಟಿಟ್ಯೂಡ್ ಮತ್ತು ಲಾಂಟಿಟ್ಯೂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿ ಲ್ಯಾಟಿಟ್ಯೂಡ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಲ್ಯಾಟಿಟ್ಯೂಡ್ ಮತ್ತು ಹೀಟ್ ಝೋನ್ಸಲ್ಲಿ ಮಧ್ಯೆ ಇರೋ ರಿಲೇಷನ್ಶಿಪ್ ನೋಡಿದ್ವಿ. ಆಮೇಲೆ ಹಾಗೆ ಲಾಂಜಿಟ್ಯೂಡ್ ಮತ್ತು ಟೈಮ್ ಇದ್ರ ಮಧ್ಯೆ ಇರೋ ರಿಲೇಷನ್ಶಿಪ್ ನೋಡಿದ್ವಿ. ಮತ್ತು ಲಾಸ್ಟ್ ವೈಂಡ್ ಅಪ್ ಮಾಡುವಾಗ ಕ್ಯಾಲ್ಕುಲೇಷನ್
ಆಫ್ ಟೈಮ್ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಈಗ ನಾವು ಹೊಸ ಕಾನ್ಸೆಪ್ಟ್ ಜೊತೆ ಸ್ಟಾರ್ಟ್ ಮಾಡೋಣ. ಇದು ವೈ ಡು ವಿ ನೀಡ್ ಸ್ಟ್ಯಾಂಡರ್ಡ್ ಟೈಮ್. ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಟೈಮ್ ಯಾಕೆ ಬೇಕು ಅಂತ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದು ನೋಡ್ಬೋದು ನೀವು, ಇದು ವರ್ಲ್ಡ್ ಮ್ಯಾಪ್. ವರ್ಲ್ಡ್ ಮ್ಯಾಪ್ ಹೇಗಾಯಿತು ಅಂದರೆ ಈ ಥರ ಗ್ಲೋಬ್, ಇದು ಗ್ಲೋಬ್ ಹೇಳಿದೆ ಅಲ್ಲ, ಇಟ್ಸ್ ಅ ಮಿನಿಯೇಚರ್ ವರ್ಷನ್ ಆಫ್ ಆರ್ ಅರ್ತ್. ಅದು ಮತ್ತು ಇಲ್ಲಿ ನೀವು ನೋಡ್ಬೋದು ಪ್ರೈಮ್ ಮೆರಿಡಿಯನ್, ಈಚೆ ಈ ಲೈನು ಇದು ಪ್ರೈಮ್ ಮೆರಿಡಿಯನ್, ಇದು ಲಾಂಜಿಟ್ಯೂಡ್ ಅಂತ, ಇಂಪಾರ್ಟೆಂಟ್ ಲಾಂಜಿಟ್ಯೂಡ್ ಅಂತ ಹೇಳಿದೆ ನಾನು. ಈ ಪ್ರೈಮ್ ಮೆರಿಡಿಯನ್ ಎಕ್ಸಾಕ್ಟ್ ಆಪೋಸಿಟ್ ಇರೋ ಲಾಂಜಿಟ್ಯೂಡ್ನ ನಾವು ಅದು 180 ಡಿಗ್ರಿ ಇದೆ, ಅದನ್ನ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಹತ್ರ ಕಟ್ ಮಾಡಿ ಈ ಗ್ಲೋಬ್ನ ಓಪನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ವರ್ಲ್ಡ್ ಮ್ಯಾಪ್ ಸಿಗುತ್ತೆ. ಓಕೆ, ದಿಸ್ ಇಸ್ ದಿ ವರ್ಲ್ಡ್ ಮ್ಯಾಪ್. ಆಮೇಲೆ ನಮ್ಮ ಅರ್ತ್ ಫುಲ್ ಇದನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ, ಯಾವ್ಯಾವ ಕಾಂಟಿನೆಂಟ್ಸ್ ಇದೆ ಮತ್ತು ಓಷನ್ಸ್ ಏನು ಎಲ್ಲ ನಾವು ವರ್ಲ್ಡ್ ಮ್ಯಾಪಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಲಾಂಜಿಟ್ಯೂಡ್ಸ್ ಹೇಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡಿ 0 ಡಿಗ್ರಿ ಇದು ಪ್ರೈಮ್ ಮೆರಿಡಿಯನ್, ಮತ್ತು ಹಾಗೆ 15 ಡಿಗ್ರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಬಟ್ ಯೂಶಲಿ ಇಟ್ ಈಸ್ 1 ಡಿಗ್ರಿ ಎಲ್ಲ ಲಾಂಜಿಟ್ಯೂಡ್ಸ್. ಸೊ ಇಂಪಾರ್ಟೆಂಟಾಗಿ ಮಾರ್ಕ್ ಮಾಡಿರೋದ್ರಿಂದ 15 ಡಿಗ್ರೀಸ್ ಆಗಿ ತುಂಬ ಮೆಸ್ಸಿ ಆಗಿರುತ್ತೆ ಅಲ್ವಾ, 1 ಡಿಗ್ರಿನೇ ಮಾರ್ಕ್ ಮಾಡ್ತಾ ಹೋದರೆ. ಸೊ 15 ಡಿಗ್ರೀಸ್ ಆಗಿ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಈ ಕಡೆ 180 ಡಿಗ್ರೀಸ್ ಇದೆ ಮತ್ತು ಈ ಕಡೆ 180 ಡಿಗ್ರೀಸ್ ಇದೆ. ಸೊ ಇದು ಪ್ರೈಮ್ ಮೆರಿಡಿಯನ್ ಈಸ್ಟ್ ಇರೋದನ್ನ ಈಸ್ಟರ್ನ್ ಹೆಮಿಸ್ಫಿಯರ್ ಮತ್ತು ವೆಸ್ಟ್ ಇರೋದನ್ನ ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಓಕೆ, ಸೊ ಏನು ಹೇಳಿದೆ ಲಾಸ್ಟ್ ಟೈಮು ಕ್ಯಾಲ್ಕುಲೇಷನ್ ಆಫ್ ಟೈಮಲ್ಲಿ, ಈಸ್ಟರ್ನ್ ಹೆಮಿಸ್ಫಿಯರ್ ಏನಾಗಿರುತ್ತೆ ಯಾವಾಗಲೂ ಪ್ರೈಮ್ ಮೆರಿಡಿಯನ್ ಇರೋ ಜಾಗಕ್ಕಿಂತ ಟೈಮಲ್ಲಿ ಮುಂದೆ ಇರ್ತಾರೆ, ಮತ್ತು ಈ ಕಡೆ ಇರೋರು ಹಿಂದೆ ಇರ್ತಾರೆ. ಇವರಿಗೆ ಮುಂಚೆ ಬೇಗ, ನಾನು ಹೇಳಿದ್ದೆ ಅಲ್ವಾ ಇದು ಗ್ಲೋಬ್. ಸೊ ಇದು ಪ್ರೈಮ್ ಮೆರಿಡಿಯನ್ ಹೇಳಿದೆ. ಸೊ ವೆನ್ ಸನ್ ರೈಸ್ ಹೆಂಗೆ ಆಗ್ತಾಯಿದೆ, ಈ ಸೈಡ್ ಈಸ್ಟ್ ಆಗ್ತಾ ಇರೋದು ಸನ್ ರೈಸು. ಸೊ ಪ್ರೈಮ್ ಮೆರಿಡಿಯನ್ಗೆ ಇಂಥ ಮುಂಚೆ ಯಾವ್ಯಾವ ಕಂಟ್ರೀಸ್ ಇದೆಯಲ್ಲ ಅಲ್ಲೆಲ್ಲ ಫಸ್ಟ್ ಸನ್ಲೈಟ್ ಬೀಳತ್ತೆ. ಸೊ ಸನ್ರೈಸ್ ಬೇಗ ಆಗುತ್ತೆ. ಆಮೇಲೆ ಹಂಗೆ ರೊಟೇಟ್ ಆಗ್ತಾ 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 ಈ ಕಡೆ ಈಗ ಪ್ರೈಮ್ ಮೆರಿಡಿಯನ್ಗೆ ಬಂತು ಸನ್. ಆಮೇಲೆ ಈ ಕಡೆ ಸನ್ಲೈಟ್ ಹಿಂಗಿರೋದ್ರಿಂದ ಸೊ ಆಮೇಲೆ ಹಾಗೆ ಪಾಸ್ ಆಗ್ತಾ ಬೇರೆ ಕಂಟ್ರೀಸ್ಗೆ ಹೋಗುತ್ತೆ. ಸೊ ಏನಾಗುತ್ತೆ ಯಾವಾಗಲೂ ಫಸ್ಟ್ ನೋಡಿ ಇಲ್ಲಿ ಜಪಾನ್ ಇದೆ, ಜಪಾನ್ನ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಕರೀತಾರೆ. ಬಿಕಾಸ್ ಫಸ್ಟ್ ಜಪಾನ್ಗೆ ಸನ್ರೈಸ್ ಆಗಿಬಿಟ್ಟು ಆಮೇಲೆ ಮಿಕ್ಕಿದ ಕಾಂಟಿನೆಂಟ್ಸ್ಗೆ ಸನ್ರೈಸ್ ಆಗುತ್ತೆ. ಓಕೆ, ಸೊ ಆಮೇಲೆ ಪ್ರೈಮ್ ಮೆರಿಡಿಯನ್ ಆದಮೇಲೆ ಮಿಕ್ಕಿ ದೇಶಕ್ಕೆ ಬರೋದ್ರಿಂದ ಇದನ್ನು ಅಹೆಡ್ ಆಫ್ ಪ್ರೈಮ್ ಮೆರಿಡಿಯನ್ ಅಂತೀವಿ. ಇದನ್ನು ಆಫ್ಟರ್ ಪ್ರೈಮ್ ಮೆರಿಡಿಯನ್ ಇದಕ್ಕೆ ಬೆಳಕಾಗುತ್ತೆ. ಓಕೆ, ನಾನೀಗ ಇವತ್ತಿನ ಕಾನ್ಸೆಪ್ಟ್ ಏನು, ವೈ ಡು ವಿ ನೀಡ್ ಸ್ಟ್ಯಾಂಡರ್ಡ್ ಟೈಮ್. ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಏನು, ಅದು ಏಕೆ ಬೇಕು, ಅದ್ರ ಯೂಸಸ್ ಏನು ಅಂತ ನಾವು ತಿಳ್ಕೊಳ್ಳೋಣ ಈ ಕ್ಲಾಸಲ್ಲಿ. ಈಗ ನೀವು ರಷ್ಯಾನ ನೋಡಿ, ಅದರ ಎಕ್ಸ್ಟೆಂಟ್ ನೋಡಿ, ಎಷ್ಟು ವಾಸ್ಟ್ ಕಂಟ್ರಿ ಅಲ್ವಾ. ನೋಡಿ 30 ಡಿಗ್ರಿಯಿಂದ 150 ಡಿಗ್ರಿ ವರೆಗೂ ಸ್ಪ್ರೆಡ್ ಆಗಿದೆ. ಇಷ್ಟು ದೊಡ್ಡ ಕಂಟ್ರಿ ರಷ್ಯಾ. ಓಕೆ, ಈಗ ಏನಾಗ್ತಾ ಇದೆ ನಾನು ಹೇಳಿದೆ ನಿಮಗೆ, ಫಸ್ಟ್ ಸನ್ರೈಸು ಈ ಕಡೆಯಿಂದ ಆಗೋದ್ರಿಂದ ಫಸ್ಟ್ ಈ ಪಾರ್ಟ್ಗೆ ಸನ್ರೈಸ್ ಆಗುತ್ತೆ. ಆಮೇಲೆ ಬರ್ತಾ ಬರ್ತಾ ಹೋಗ್ತಾ ಒಂದೊಂದು ಲಾಂಜಿಟ್ಯೂಡೇ ಕ್ರಾಸ್ ಆಗಿ ರೊಟೇಷನ್ ಆಗ್ತಾ ಆಗ್ತಾ ಈ ಪ್ಲೇಸಸ್ಗೆ ಬೆಳಕಾಗತ್ತೆ. ಸೊ ಫಸ್ಟ್ ಇಲ್ಲಿ ಬೆಳಕಾಗಿ ಆಮೇಲೆ ಇಲ್ಲಿ ಬೆಳಕಾಗುತ್ತೆ. ಅದೇ ಥರ ನಮ್ಮ ಇಂಡಿಯಾನೂ ನೋಡ್ಬೋದು ನೀವು, 75 ಡಿಗ್ರಿಯಿಂದ 120 ಡಿಗ್ರಿ 180 ಆಲ್ಮೋಸ್ಟ್ 120 ಡಿಗ್ರಿ ತನಕ ಸ್ಪ್ರೆಡ್ ಆಗಿದೆ. ಓಕೆ, ಸೊ ಫಸ್ಟು ಏನಾಗುತ್ತೆ ಈ ಕಡೆಯಿಂದ ಬರೋದ್ರಿಂದ ಸನ್ನು ಫಸ್ಟ್ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಸನ್ರೈಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಆಮೇಲೆ ಬರ್ತಾ ಈ ಕಡೆ ಗುಜರಾತ್ಗೆ, ಫಸ್ಟು ನಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಸನ್ರೈಸ್ ಆಗಿಬಿಟ್ಟು ಆಮೇಲೆ ಗುಜರಾತ್ಗೆ ಸನ್ರೈಸ್ ಆಗುತ್ತೆ. ಇದು ಯಾಕೆ ಅಂತ ಹೇಳಿದೆ ಅಲ್ವಾ. ಸೊ ಈ ಥರ ರೊಟೇಟ್ ಆಗ್ತಾ ಸನ್ಲೈಟ್ ಬೀಳ್ತಾ ಇರುತ್ತೆ, ಹಿಂಗೆ ರೊಟೇಟ್ ಆಗ್ತಾ ಆಗ್ತಾ ಒಂದೊಂದೇ ಪ್ಲೇಸಸ್ಗೆ ಸನ್ರೈಸ್ ಬರ್ತಿರುತ್ತೆ. ಓಕೆ, ಇದರಿಂದ ನಿಮಗೆ ನೀವು ತಿಳ್ಕೊಳ್ಬೇಕು. ಓಕೆ, ಏನಾಗುತ್ತೆ ಈ ಥರ ಒಬ್ರಿಗೆ ಒಂಥರ ಸನ್ರೈಸ್ ಆಗಿಬಿಟ್ಟು ಇನ್ನೊಬ್ರಿಗೆ ಇನ್ನೊಂದು ಥರ ಸನ್ರೈಸ್ ಆದರೆ ಕನ್ಫ್ಯೂಷನ್ ಇರಲ್ವಾ. ಈಗ ಆಲ್ಮೋಸ್ಟ್ ಇವರಿಗೆ ಇಲ್ಲಿ 6 o'clock ಇದ್ದರೆ ಈ ಎಕ್ಸ್ಟೆಂಟ್ನ ನೋಡಿದ ಪ್ರಕಾರ 75 ಡಿಗ್ರಿಯಿಂದ 118 ಅಂದರೆ ಆಲ್ಮೋಸ್ಟ್ 2 hours ಡಿಫ್ರೆನ್ಸ್ ಇರುತ್ತೆ. ಎಲ್ಲಿಂದ ಎಲ್ಲಿಗೆ, ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಮತ್ತು ನಮ್ಮ ಗುಜರಾತ್ಗೆ. ಅಂದರೆ ಇಟ್ಸ್ ದಿ ವೆಸ್ಟರ್ನ್ ಮೋಸ್ಟ್ ಸ್ಟೇಟ್ ಆಫ್ ಇಂಡಿಯಾ ಅಲ್ವಾ.
ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಮತ್ತು ವೆಸ್ಟರ್ನ್ ಅಂದರೆ ಗುಜರಾತ್ಗೆ 2 hours ಡಿಫ್ರೆನ್ಸ್ ಬರ್ತಾ ಇದೆ. ಈ 2 hours ಡಿಫ್ರೆನ್ಸ್ ಯಾಕೆ ಬರ್ತಾ ಇದೆ ಅಂತ ಹೇಳಿದೆ, ಬಿಕಾಸ್ ಆಫ್ ದಿ ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ಆಫ್ ಆರ್ ಕಂಟ್ರಿ. ಇದರಿಂದ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ಏನರಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ರೈಲ್ವೇಸ್ ಟೈಮಿಂಗ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮತ್ತು ಏರೋಪ್ಲೇನ್ಸಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಅವ್ರ ವಾಚಲ್ಲಿರೋ ಟೈಮ್ ಮತ್ತು ನಮ್ಮ ವಾಚಲ್ಲಿರೋ ಟೈಮ್ ಡಿಫ್ರೆಂಟ್ ಇರುತ್ತೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ನಾವು ಸ್ಟ್ಯಾಂಡರ್ಡ್ ಟೈಮ್ ಹೆಲ್ಪ್ ತೊಗೋತೀವಿ. ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಇಟ್ಸ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಆರ್ ಇಂಡಿಯಾ ಅಂತ ತಿಳ್ಕೊಳ್ಬೋದು. ಸೊ ನಾನು ಜಸ್ಟ್ ರಫ್ ಪಿಕ್ಚರ್ ಡ್ರಾ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು. ಸೊ ಇಟ್ ಇಸ್ ದಿ ಎಕ್ಸ್ಟೆಂಟ್ 68 ಡಿಗ್ರಿ ಈಸ್ಟಿಂದ 97 ಡಿಗ್ರಿ ಈಸ್ಟ್ ತನಕ ಇದೆ ನಮ್ಮ ಇಂಡಿಯಾ, ಅಂದರೆ ಆಲ್ಮೋಸ್ಟ್. ಓಕೆ, ಇನ್ನು ಈಚೆ ಇದೆ 118 ಡಿಗ್ರೀಸ್, ಬಟ್ ನಾನು ರೆಫರೆನ್ಸ್ಗೋಸ್ಕರ 97 ಡಿಗ್ರಿ ಅಂತ ತೊಗೊಂಡಿದ್ದೀನಿ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು, ಇದು ಗುಜರಾತಲ್ಲಿ ದ್ವಾರಕಾ ಅಂತ ಪ್ಲೇಸ್. ಓಕೆ, ಬರ್ತ್ ಪ್ಲೇಸ್ ಆಫ್ ಕೃಷ್ಣ ಅಂತ ಹೇಳ್ತಾರೆ. ಇಲ್ಲಿ ಅಸ್ಸಾಂ ದಿಬ್ರುಗಢ್ ಅಸ್ಸಾಮಲ್ಲಿದೆ. ಓಕೆ, ಸೊ ಈ ಡಿಫ್ರೆನ್ಸ್ ನೋಡಿ, ಈ ದ್ವಾರಕಾಯಿಂದ ದಿಬ್ರುಗಢ್ಗೆ ಆಲ್ಮೋಸ್ಟ್ 1 hour 45 minutes ಅಷ್ಟು ಟೈಮ್ ಡಿಫ್ರೆನ್ಸ್ ಬರ್ತಾ ಇದೆ. ಯಾಕೆ ಅಂತ ಗೊತ್ತಲ್ವಾ? ಲಾಸ್ಟ್ ಟೈಮ್ ನಾವು ಟೈಮ್ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಮಾಡಿದ್ವಿ, 15 degrees = 1 hour ಅಂತ ಹೇಳಿದ್ವಿ ಅಲ್ವಾ? ಸೊ ಇನ್ನು ನಮ್ಮ ಅರ್ತ್ ರೋಟೇಟ್ 1 degree ರೋಟೇಟ್ ಮಾಡಿದ್ರೆ 4 minutes ಕವರ್ ಮಾಡುತ್ತೆ. ಸೊ ಆ ಥರ 15 degrees ರೋಟೇಟ್ ಮಾಡಿದಾಗ 1 hour ಕವರ್ ಆಗುತ್ತೆ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡುವಾಗ ಆಲ್ಮೋಸ್ಟ್ ಇಷ್ಟು ಟೈಮ್ ಡಿಫ್ರೆನ್ಸ್ ಸಿಗ್ತದೆ ನಮಗೆ, 1 hour 45 minutes. ಓಕೆ, ಈಗ ನಿಮಗೆ ನೋಡ್ಬೋದು 1 hour 45 minutes. ಇಲ್ಲಿ ಸನ್ರೈಸ್ ಬೇಗ ಆಗ್ತಾಯಿದೆ, ಇಲ್ಲಿ ಅದಾದಮೇಲೆ ಸನ್ರೈಸ್ ಲೇಟಾಗಿ ಆಗ್ತಾಯಿದೆ. ಸೊ ಏನಾಗುತ್ತೆ, ಈ ಪ್ಲೇಸ್ ಇದು ನಮ್ಮ ಕಂಟ್ರಿನೇ ಅಲ್ವಾ? ಸೊ ಮತ್ತು ಇದು ನಮ್ಮ ಕಂಟ್ರಿ ಒಳಗಡೆನೇ ಇದೆ. ದಿಬ್ರುಗಢ್ ನಮ್ಮ ಕಂಟ್ರಿ ಒಳಗಡೆನೇ ಇದೆ, ದ್ವಾರಕಾನು ನಮ್ಮ ಕಂಟ್ರಿ ಒಳಗಡೆನೇ ಇದೆ. ಬಟ್ ಇಲ್ಲಿ ಈಗ 6 o'clock ಇನ್ ದ ಮಾರ್ನಿಂಗ್ ತೋರಿಸ್ತಾ ಇದೆ. 6 o'clock 6 AM ಅಂದ್ಕೊಳ್ಳಿ. ಆಗಿಲ್ಲೇ ಇಲ್ಲಿರುತ್ತೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 8 AM. ಸೊ ಇದು 4 AM ಇನ್ ದ ಮಾರ್ನಿಂಗ್ ತೋರಿಸ್ತಿರುತ್ತೆ. ಇವರು 6 AM ಇದ್ದರೆ ನಾವು ಇಲ್ಲಿ ದ್ವಾರಕಾಲಿರೋರು 4 AM ತೋರಿಸ್ತಾ ಇರುತ್ತೆ. ಮತ್ತು ನಾವೆಲ್ಲ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕ ಅಥವಾ ಬೇರೆ ಬೇರೆ ಸ್ಟೇಟ್ಸಲ್ಲಿರೋರಿಗೆ ಇನ್ನೊಂದು ಟೈಮ್ ತೋರಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಇದರ ಮಿಡಲ್ ಇರೋದ್ರಿಂದ ಸಮಥಿಂಗ್ ಅರೌಂಡ್ 5 AM ಸಮಥಿಂಗ್ ತೋರಿಸ್ತಾ ಇರುತ್ತೆ. ಈಗ ನಿಮ್ಗೆಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಒಂದೇ ಕಂಟ್ರಿ ಅವರು, ಬಟ್ ಡಿಫ್ರೆಂಟ್ ಟೈಮಿಂಗ್ಸ್, 3 ಟೈಮ್ಸ್ ಮೇಂಟೈನ್ ಮಾಡಬೇಕು. ಇವ್ರು ಈ ಕಡೆ ಇರೋರು ಇಲ್ಲಿಗೆ ಬಂದರೆ ಇವ್ರು ವಾಚ್ ಇಲ್ಲಿಗೆ ಈ ಟೈಮಿಂಗ್ಸ್ಗೆ ಸೆಟ್ ಮಾಡ್ಕೋಬೇಕು, ಅಥವಾ ಇಲ್ಲಿರೋರು ಇಲ್ಲಿಗೆ ಬಂದರೆ ಈ ಟೈಮಿಂಗ್ಸ್ಗೆ ಸೆಟ್ ಮಾಡ್ಕೋಬೇಕು, ಅಥವಾ ಇಲ್ಲಿರೋರು ಇಲ್ಲಿಗೆ ಬಂದರೆ ಈ ಟೈಮಿಂಗ್ಸ್ಗೆ ಅವ್ರ ವಾಚಸ್ನ ಸೆಟ್ ಮಾಡ್ಕೊಳ್ಬೇಕು. ಮತ್ತು ಇದು ತುಂಬ ಮೆಸ್ ಆಗುತ್ತೆ ಅಲ್ವಾ? ಬಿಕಾಸ್ ಎವ್ರಿ ಟೈಮ್ ನಾವು ನಮ್ಮ ವಾಚ್ನ ಅದರ ಯಾವ ಸ್ಟೇಟಿಗೆ ಬಂದಿರ್ತೀವೋ ಆ ಸ್ಟೇಟ್ ಪ್ರಕಾರ ವಾಚ್ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಬೇಕು. ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ರೈಲ್ವೆ ಟೈಮಿಂಗ್ಸ್ ಮತ್ತು ಏನಾಗುತ್ತೆ, ಏರೋಪ್ಲೇನ್ ಟೈಮಿಂಗ್ಸ್ಗೆಲ್ಲ ತುಂಬ ಕಷ್ಟ ಆಗಿಬಿಡತ್ತೆ. ಬಿಕಾಸ್ ಟ್ರೈನು ಇಲ್ಲಿ 6 AM ಅಂತ ಸ್ಟಾರ್ಟ್ ಆಗಿರುತ್ತೆ, 6 AMಗೆ ಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಬಟ್ ಇಲ್ಲಿನೂ 4 AM ತೋರಿಸ್ತಿರುತ್ತಾರೆ. ಬಟ್ ಏನಾಗುತ್ತೆ, 6 AM ಮತ್ತು ಇನ್ನೂ ಇಲ್ಲಿರೋರು ಅಂದ್ಕೊಂಡಿರ್ತಾರೆ ಇನ್ನೂ 6 AM ಆಗಿಲ್ಲ ನಮಗೆ ಅಂತ. ಸೊ ದೇ ವಿಲ್ ಸ್ಟಾರ್ಟ್ ಲೇಟ್. ಆಗೇನಾಗುತ್ತೆ, ಟ್ರೈನ್ ಮಿಸ್ ಆಗೋ ಚಾನ್ಸಸ್ಸು, ಈ ಥರ ಎಲ್ಲ ಪಾಸಿಬಿಲಿಟೀಸ್ ಇದೆ. ಅದರಿಂದ ಏನು ಮಾಡಿದ್ವಿ ಅಂದರೆ ನಾವೇನು ಮಾಡಿದ್ವಿ, ಇವ್ರಿಗೂ ಕನ್ವೀನಿಯೆಂಟ್ ಆಗಿರಬೇಕು, ಇವ್ರಿಗೂ ಕನ್ವೀನಿಯೆಂಟ್ ಆಗಬೇಕು, ಇಲ್ಲಿರೋರ್ಗೂ ಕನ್ವೀನಿಯೆಂಟ್ ಆಗಬೇಕು. ಸೊ ಏನು ಮಾಡಿದ್ವಿ, ಎಲ್ಲ ಡಿಸೈಡ್ ಮಾಡಿ ಎಕ್ಸಾಕ್ಟಾಗಿ ನಮ್ಮ ಕಂಟ್ರಿನ ಎಕ್ಸಾಕ್ಟ್ ಮಿಡಲ್ ಹಾಫ್ಗೆ ಒಂದು ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ತೊಗೊಂಡಿದ್ವಿ. ಸೊ ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್ ಹೇಗಾಯಿತು ಅಂದರೆ, ಇವರು 1 hour ಹಿಂದೆ ಬರೋ ಥರ, ಇವರು 1 hour ಮುಂದೆ ಹೋಗೋ ಥರ, 1 hour ಇವ್ರು ಹಿಂದೆ ಬರ್ತಾರೆ ಮತ್ತು ಇವರು ಮುಂದೆ ಹೋಗ್ತಾರೆ. ಸೊ ಆಗ ಬಂದಾಗ ಸಿಗೋ ಲಾಂಜಿಟ್ಯೂಡ್ ಏನಿದೆ ಅಲ್ವಾ, 82.5 degree ಈಸ್ಟ್ ಲಾಂಜಿಟ್ಯೂಡ್, ಇದನ್ನು ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನಾಗುತ್ತೆ, ಇದರಿಂದ ಫುಲ್ ಇಂಡಿಯಾ ಏನಾಗುತ್ತೆ, ಇಲ್ಲಿ ಏನು ಟೈಮಿಂಗ್ಸ್ ಇರುತ್ತೋ ಆ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಳೋಕ್ಕೆ
ಡಿಸೈಡ್ ಮಾಡ್ತಾರೆ. ಸೊ ದಟ್ ಇವರು ಅಹೆಡ್ ಇರಲ್ಲ, ಇವರು ಬಿಹೈಂಡ್ ಇರಲ್ಲ, ಎಲ್ಲರೂ ಫುಲ್ ದೇಶ ನಮ್ಮ ಕಂಟ್ರಿ ಏನಿದೆ ಎಲ್ಲರೂ ಒಂದೇ ಟೈಮಲ್ಲೇ ರನ್ ಆಗ್ತಾ ಇರ್ತಾರೆ. ಈಗೇನಾಗುತ್ತೆ, ಪ್ರೋಗ್ರಾಮ್ಸ್ ಎಲ್ಲ ಟಿ ವಿಯಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಬರುವಾಗ 7:30 ಇಲ್ಲಿ 7:30ಗೆ ಈ ಪ್ರೋಗ್ರಾಮ್ ಅಂದರೆ ಇದೂ ಅದೇ 7:30ಗೆ ಇಲ್ಲೂ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಈ ಥರ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ತೊಗೊಂಡಿದ್ದೀವಿ. ಹೋಪ್ ಯು ಅಂಡರ್ಸ್ಟುಡ್. ಸ್ಟ್ಯಾಂಡರ್ಡ್ ಟೈಮ್ ಯಾಕೆ ಬೇಕು ಅಂದರೆ ಟು ಕ್ಲಿಯರ್ ದ ಕನ್ಫ್ಯೂಷನ್ ಇನ್ ದ ಟೈಮಿಂಗ್ಸ್. ಅಷ್ಟು ಮಾತ್ರ ಅಲ್ಲದೆ, ಇವಾಗ ಕ್ರಿಕೆಟ್ ಮ್ಯಾಚಸ್ ಒಂದೊಂದು ಸಲ ಏನಾಗ್ತಾ ಇರುತ್ತೆ, ಇದು ನಮ್ಮ ದೇಶದೊಳಗಡೆ ಆಯಿತು. ಈಗ ಕ್ರಿಕೆಟ್ ಮ್ಯಾಚಸ್ಗೆ ಬಂದರೆ ನಾವು ಏನಾಗುತ್ತೆ, ಕ್ರಿಕೆಟ್ ಮ್ಯಾಚಸ್ ಯೂಶಲಿ ಇಂಗ್ಲೆಂಡ್ ಮತ್ತು ಔಟ್ ಆಫ್ ಕಂಟ್ರೀಸಲ್ಲಿ ಜಾಸ್ತಿ ನಡೆಯೋದ್ರಿಂದ ಔಟ್ ಆಫ್ ಕಂಟ್ರೀಸ್ಗೂ ನಮಗೂ ಇಂಗ್ಲೆಂಡ್ ಗ್ರೀನ್ವಿಚ್ ಮೆರಿಡಿಯನ್, ಇಂಗ್ಲೆಂಡ್ಗೂ ಮತ್ತು ನಮಗೂ ಆಲ್ಮೋಸ್ಟ್ 5 hours 30 minutes ಡಿಫ್ರೆನ್ಸ್ ಇದೆ. ಸೊ ಅವರು ಮಾರ್ನಿಂಗ್ ಯೂಶಲಿ ಅವ್ರು 2 o'clock ಏನಾದರೂ 2 PM ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ವಾ. ಸೊ 2 PM ಸ್ಟಾರ್ಟ್ ಮಾಡಿದ್ರೆ ಅವರು ನಮಗೆ ಸ್ಟಾರ್ಟ್ ಆಗೋಷ್ಟರೊಳಗೆ ಮ್ಯಾಚ್ ಎಷ್ಟಾಗ್ಬಿಡುತ್ತೆ, 7:30 ಆಗಿಬಿಡತ್ತೆ, 7:30 PM ಆಗಿಬಿಡತ್ತೆ. ಸೊ ಅವರಿಗೆ ಸಂಜೆ ಆಗೋಷ್ಟರೊಳಗೆ ಆಲ್ಮೋಸ್ಟ್ ಅವ್ರಿಗೆ 7:30 PM ಆಗೋಷ್ಟರೊಳಗೆ ನಮಗೆ ಮಿಡ್ ನೈಟ್ ಆಗೋಗಿರುತ್ತೆ. ಸೊ ಮಿಡ್ ನೈಟ್ ತನಕ ಎದ್ಬಿಟ್ಟು ನಾವು ಮ್ಯಾಚಸ್ ನೋಡೋಕ್ಕಾಗತ್ತಾ, ಕಷ್ಟ ಅಲ್ವಾ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಮ ಕನ್ವೀನಿಯೆಂಟ್ ಫುಲ್ ದೇಶ ಬೇರೆ ವರ್ಲ್ಡ್ ಕನ್ವೀನಿಯೆಂಟ್ಗೋಸ್ಕರ ಅವರು ಯೂಶಲಿ ಮ್ಯಾಚಸ್ನ ಮಾರ್ನಿಂಗ್ ಟೈಮ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಅವ್ರಿಗೆ ಆಫ್ಟರ್ನೂನ್ಗೆ ಮ್ಯಾಚ್ ಎಂಡ್ ಆದರೆ ನಮಗೆ ಈವ್ನಿಂಗ್ಗೆ ಮ್ಯಾಚ್ ಎಂಡ್ ಆಗೋ ಥರ ಯೂಶಲಿ ಮ್ಯಾಚಸ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಇದೇ ಯೂಸು ಸ್ಟ್ಯಾಂಡರ್ಡ್ ಟೈಮ್ ಯಾಕೆ ಬೇಕು ಅಂತ. ಸೊ ನಿಮಗೆ ಗೊತ್ತಾಯ್ತಲ್ಲ ಸ್ಟ್ಯಾಂಡರ್ಡ್ ಟೈಮ್ ಯಾಕೆ ಬೇಕು, ಅದ್ರ ಯೂಸ್ ಏನು ಅಂತ. ಟು ಮೇಂಟೈನ್ ಹಸಲ್ ಫ್ರೀ ಕಮ್ಯುನಿಕೇಷನ್ ಇನ್ ದಿ ಸಿಸ್ಟಮ್ ವಿ ನೀಡ್ ಸ್ಟ್ಯಾಂಡರ್ಡ್ ಟೈಮ್. ಓಕೆ, ಇದು ಒಂದು ಲಾಂಜಿಟ್ಯೂಡ್ 82.5 degrees is ಸ್ಟ್ಯಾಂಡರ್ಡ್ ಟೈಮ್ ಆಫ್ ಆರ್ ಕಂಟ್ರಿ, ದಟ್ ಈಸ್ ಇಂಡಿಯಾ. ಸೊ ಇವರು 1 hour ಅಹೆಡ್ ಹೋಗ್ತಾರೆ, ಇವರು 1 hour ಹಿಂದೆ ಬರ್ತಾರೆ. ಸೊ ಈಗ ಇವರಿಗೂ 5 AM ಅವ್ರ ವಾಚಸ್ಸು 5 AM ಸೆಟ್ ಮಾಡ್ಕೋಬೇಕು, ಇವ್ರ ವಾಚಸ್ಸು 5 AM ಸೆಟ್ ಮಾಡ್ಕೋಬೇಕು. ಓಕೆ, ಇದು ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ನೋಡೋಣ. ಇಲ್ಲಿಗೆ ನಮ್ಮದು ಚಾಪ್ಟರ್ ಕಂಪ್ಲೀಟ್ ಆಯಿತು. ದಟ್ ಈಸ್ ಚಾಪ್ಟರ್ 2. ಇದು ಗ್ಲೋಬ್, ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸ್. ಓಕೆ, ನಾವೇನೇನು ಕಲ್ತ್ವಿ ಅಂತ ನೆನಪಿದೆ ಅಲ್ವಾ. ಸೊ ಲ್ಯಾಟಿಟ್ಯೂಡ್ಸ್ ಅಂದರೆ ಏನು ಅಂತ ಕಲ್ತ್ವಿ, ಲಾಂಜಿಟ್ಯೂಡ್ಸ್ ಅಂದರೆ ಏನು ಅಂತ ಕಲ್ತ್ವಿ, ಮತ್ತು ಲ್ಯಾಟಿಟ್ಯೂಡ್ ಮತ್ತು ಈಟ್ ಝೋನ್ಸ್ಗೆ ಇರೋ ರಿಲೇಷನ್ಶಿಪ್, ಲಾಂಜಿಟ್ಯೂಡ್ಸ್ ಮತ್ತು ಟೈಮ್, ಕ್ಯಾಲ್ಕುಲೇಷನ್ ಆಫ್ ಟೈಮ್ ಹೆಂಗೆ ಮಾಡೋದು ಅಂತ. ಈಗ ಸ್ಟ್ಯಾಂಡರ್ಡ್ ಟೈಮ್ ಏನು ಅಂತ ಕಲ್ತ್ವಿ. ಸೊ ನಮ್ಮ ಚಾಪ್ಟರ್ 2 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಚಾಪ್ಟರಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.